ಸರ್ ಒಂದು ನಿಮಿಷ ಆತ್ಮೀಯರೇ, ಈ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಶಾಲಾ ಶಿಕ್ಷಣ ಸಂಘದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕೆಜೆಪ್ ಘಟಕ ಶಾಲಾ ಶಿಕ್ಷಣ ವತಿಯ ಎಲ್ಲ ಪದಾಧಿಕಾರಿಗಳು ನಮ್ಮ ಕೆಜೆಪ್ ತಾಲೂಕಿಗೆ ಆಗಮಿಸಿರುವಂಥ ಅನಿತಾ ಮೇಡಮ್ ಅವರು ನಮ್ಮ ತಾಲೂಕಿಗೆ ಆಗಮಿಸಿದ್ದಾರೆ. ಅವರಿಗೆ ಈ ಶಾಲಾ ಶಿಕ್ಷಣ ಸಂಘದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ಸುಮಾರು ತಿಂಗಳ ಕಾಲ ಯಾಕಂದರೆ ಆಗಾಗ ಅವ್ರನ್ನ ಕರ್ಕೊತಾ ಇರ್ತೀವಿ ನಾವು. ಯಾಕಂದರೆ ನಮಗೆ ನಿಮ್ಮ ನೆಂಟಸ್ತಾರ ನಮ್ಮ ಆಫೀಸ್ಗೆ ಯಾವಾಗಲೂ ಇರಲೇಬೇಕು. ಹಾಗಾಗಿ ಸೈದಾಬಿ ಮೇಡಮ್ ಅವರು ಇಲ್ಲಿ ಇದ್ದಾರೆ. ಅವ್ರಿಗೂ ಈ ಒಂದು ಶಾಲಾ ಶಿಕ್ಷಣ ಸಂಘದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಕಚೇರಿಯಲ್ಲಿ TPO ಆಗಿ ಕೆಲಸ ಸುಮಾರು 10 ವರ್ಷಗಳ ಕಾಲ ಅಂದ್ಕೊಳ್ತೀನಿ. 11 ಇಯರ್ಸ್ 11 ವರ್ಷ ಕಾಲ ಕೆಲಸವನ್ನು ನಿರ್ವಹಿಸಿ ಪಕ್ಕದ ಹೈಸ್ಕೂಲ್ಗೆ ಲೀನ್ ಸ್ಕೂಲ್ಗೆ ಹೋಗಿರುವಂಥ ಬಾಬು ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ಈ ಒಂದು ಶಾಲಾ ಶಿಕ್ಷಣ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮಲ್ಲೇ ಇದ್ದು ಈಗ ಕೇಂದ್ರ ಕಚೇರಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ರವಿಪ್ರಕಾಶ್ ಸರ್ ಕೂತಿದ್ದಾರೆ. ಅವ್ರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ಮೊನ್ನೆ ಚುನಾವಣೆಯಲ್ಲಿ ಅಭೂತಪೂರ್ವ ಮತಗಳಿಂದ ಗೆಲ್ಲಿಸಿ ಪದಾಧಿಕಾರಿಯಾಗಿ ಮಾಡಿರುವಂಥ ಶ್ರೀಯುತ ಗಿರೀಶ್ ಕುಮಾರ್ ಇದ್ದಾರೆ, ಗಿರೀಶ್ ಬಾಬು. ಅವ್ರಿಗೂ ಈ ಒಂದು ಶಾಲಾ ಸಂಘದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತಿನ ದಿನ ನಮ್ಮ KGF ಸಂದರ್ಭಗಳಲ್ಲಿ ನಮಗೆ ಭಾಳಷ್ಟು ಸಹಕಾರವನ್ನು ಕೊಡ್ತಾ BOs ಇಲ್ಲ ಅಂದಾಗ ನಮ್ಮ ಸಹಕಾರ ಭಾಳ ಅಮೂಲ್ಯ ಮೇಡಮ್. ಸೊ ಹಾಗಾಗಿ ಆತ್ಮೀಯ ಸ್ನೇಹಿತರು ಮತ್ತು TPO ಆಗಿ ಈಗ ಮತ್ತೆ ನಮ್ಮ ಸ್ವಂತ ಶಾಲೆಗೆ ಹೋಗಿರ್ತಕ್ಕಂಥ ಡಾಕ್ಟರ್ ಕೆ ಬಾಬು ಅವರೇ, ನೌಕರ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಗಿರೀಶ್ ಅವರೇ, ಅದೇ ರೀತಿಯಾಗಿ ವಿಶೇಷವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘ, ಆ ಒಂದು ಸಂಘದ ಭಾಳ ಪ್ರಬಲವಾದ ಮತ್ತು ಭಾಳಷ್ಟು ಆಕ್ಟಿವ್ ಆಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರೇ, ವಿಜಯ್ ಕುಮಾರ್ ಸರ್ ಅವರೇ ಮತ್ತು ನಮ್ಮ ಸೂಪರ್ಡೆಂಟ್ ಸಾಹೇಬ್ರೆ, ಆತ್ಮೀಯರೇ, ಏನು ಇವತ್ತು ಈ ಸಂಘ ಇವತ್ತು ಇಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ಖಂಡಿತವಾಗ್ಲೂ ಸಹ ಇದು ಭಾಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರ. ಈಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರ ಸಂಘದ ಸಂಘಟನಾ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಮನೋಹರ್ ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾಕೆಂತಂದರೆ ಇವತ್ತು ನಮ್ಮ ಸಂಘ ಇವತ್ತು ಭಾಳಷ್ಟು ಆಕ್ಟಿವ್ ಆಗಿದೆ ಅಂತಂದರೆ ಅದಕ್ಕೆ ತಾಂತ್ರಿಕ ಸಹಾಯವನ್ನು ಮಾಡ್ತಾ ಇರತಕ್ಕಂಥ ಮನೋಹರ್ ಅವರು, ಅವರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿಯಾಗಿ ಏನು ಇವತ್ತು ಈ ಸಂಘಟನೆ ಇದೆ, ಈ ಸಂಘಟನೆ ಶಿಕ್ಷಣ ಇಲಾಖೆ ಎಲ್ಲ ಹಂತದ ಸ್ತರದ ಅಧಿಕಾರಿಗಳನ್ನು, ನೌಕರರನ್ನು D ಗ್ರೂಪಿಂದ ಹಿಡಿದು ಹೆಚ್ಚು ಕಮ್ಮಿ ನಮ್ಮ ನಿರ್ದೇಶಕರವರೆಗೆ ಎಲ್ಲ ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಸಂಘ ಮೇಡಮ್ ಇದು. ಈ ಸಂಘದಲ್ಲಿ ಹೇಗಿದೆ ಅಂತಂದರೆ ಈಗ ಒಂದು ತಾಲೂಕು ಘಟಕದಲ್ಲಿ ನಿಮ್ಮ PO ಕಚೇರಿಯಿಂದ ಹಿಡಿದು ನಮ್ಮ ಎಲ್ಲ ನೌಕರರು, ಅದ್ರ ಜೊತೆಗೆ ಡಯಟ್ ಬರುತ್ತೆ, ಡಯಟ್ ಜೊತೆಗೆ ನಮ್ಮ DDP ಆಫೀಸ್ ಇರುತ್ತೆ. ಅದೇ ರೀತಿಯಾಗಿ ಜಿಲ್ಲೆ ಹಂತದಲ್ಲಿ, ರಾಜ್ಯ ಹಂತದಲ್ಲಿ ನಮ್ಮ CPI ಆಫೀಸರು ಮತ್ತು ಡಯಟ್ಗಳೇನು ನಮ್ಮ ಒಂದು ವ್ಯಾಪ್ತಿಗೆ ಒಳಪಡ್ತವೆ ಬೆಂಗಳೂರು ಅರ್ಬನ್ಗೆ, ಅಲ್ಲಿರ್ತಕ್ಕಂಥ ಸದಸ್ಯರು ಈ ಒಂದು ಸಂಘದಲ್ಲಿ ಇರ್ತಾರೆ. ಸೊ ಹಾಗಾಗಿ ಒಂದೇ ವೇದಿಕೆಯಲ್ಲಿ ಎಲ್ಲ ಸಂಘಗಳು, ಎಷ್ಟು ಸಂಘಗಳಿದ್ದಾವೆ ಪ್ರಾಥಮಿಕ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ, ಅಷ್ಟು ಸಂಘಗಳನ್ನು, ಪ್ರೌಢಶಾಲೆ ಇದೆ, ಕಾಲೇಜು ಇದೆ, ಪ್ರೈಮರಿ ಇದೆ, PT ಇದೆ, ಮುಖ್ಯ ಶಿಕ್ಷಕರಿದ್ದಾರೆ, ಅದೇ ರೀತಿಯಾಗಿ ನಮ್ಮ ಕಾಲೇಜ್ ಲೆಕ್ಚರರ್ಸು, ಅನುದಾನಿತ ಮತ್ತು ವಸತಿ ಶಾಲೆಗಳು ಎಲ್ಲವನ್ನ ಒಗ್ಗೂಡಿಸಿಕೊಂಡು ಮಾಡಿರ್ತಕ್ಕಂಥ ಒಂದು ಸಂಘ ಮೇಡಮ್ ಇದು. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಸಹ ಸಹಮತದಲ್ಲಿ ತಮ್ಮ ಒಂದು ಅಭಿಪ್ರಾಯಗಳನ್ನು ಸೂಚಿಸೋದಕ್ಕೆ ಅವಕಾಶ ಇದೆ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸುಮಾರು ಒಂದು 2 ವರ್ಷಗಳಿಂದ ಇದರ ಬಗ್ಗೆ ಕಾರ್ಯಪ್ರವೃತ್ತ ಆಗಿ
ಈ ಸಂಘವನ್ನು ಈಗಾಗಲೇ 32 ಜಿಲ್ಲೆಗಳಲ್ಲಿ ಈಗ ಈ ಒಂದು ಸಂಘ ಇವತ್ತು ಅಸ್ತಿತ್ವದಲ್ಲಿದೆ. ಬಹಳ ಚೆನ್ನಾಗಿ ಎಲ್ಲ ಕಡೆನೂ ತಾಲೂಕು ಘಟಕಗಳು ಪ್ರಾರಂಭ ಆಗ್ತಾ ಇದ್ದಾವೆ. 30 ಜಿಲ್ಲೆಗಳಲ್ಲಿ ಈ ಒಂದು ಸಂಘ ಪೂರ್ತಿಯಾಗಿ ಚಾಲನೆಯಲ್ಲಿ ಇದೆ. ಸೊ ಹಾಗಾಗಿ ಈ ಒಂದು ಸಂಘದ ಒಂದು ಬೆಂಬಲವಾಗಿ ತಾವುಗಳನ್ನು ಸಹ ಈ ಒಂದು ಸಂಘಕ್ಕೆ ಹೆಚ್ಚಿನ ಒಂದು ಬೆಂಬಲವನ್ನು ಕೊಡಿ. ಇನ್ನೊಂದು ಮಾತು ಹೇಳೋದೇನಂತಂದ್ರೆ, ಇಲ್ಲಿ ಯಾವುದೇ ಸಂಘದ ಅದಕ್ಕೆ ಆಪೋಸಿಟ್ ಸಂಘ ಅಂತ ಖಂಡಿತವಾಗ್ಲೂ ಯಾವುದು ನೆನೆಸ್ಕೊಬೇಡಿ. ಯಾಕೆಂತಂದ್ರೆ ಎಲ್ಲರಲ್ಲೂ ನಾವು, ನಮ್ಮಲ್ಲಿ ಅವರು. ಹಾಗಾಗಿ ಇಲ್ಲಿ ಆ ಸಂಘ ಇದೆ ಈ ಸಂಘ ಇದೆ ಅನ್ನೋದು ಬೇಡ. ಸೊ ಈ ಸಂಘದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಮ್ಮವರೇ, ಎಲ್ಲ ಶಿಕ್ಷಕರೇ ಇರೋದ್ರಿಂದ ಸೊ ಹಾಗಾಗಿ ನಾವು ಅಲ್ಲಿ ಭೇದ ಭಾವ ಮಾಡೋದು ಬೇಡ. ಸೊ ಹಾಗಾಗಿ ಏನಿದೆ ಇವತ್ತಿನ ಸಂದರ್ಭದಲ್ಲಿ ಶಿಕ್ಷಕರಿಗೆ, ಇಲಾಖೆಗೆ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅನ್ನೋದನ್ನ ತಾವು ಗಮನಿಸ್ಕೊಳ್ಳಿ. ಅವರಿಗೆ ಬೆಂಬಲವನ್ನ ಕೊಡಿ, ಸಹಕಾರವನ್ನ ಕೊಡಿ. ಬೆಂಬಲ ಕೊಡಿ ಅಂತಂದ್ರೆ ಮತ್ತೆ ಬೇರೆ ತರ ಅರ್ಥ ಮಾಡ್ಕೋಬೇಡಿ, ಸಹಕಾರವನ್ನ ಕೊಡಿ. ಸೊ ಹಾಗಾಗಿ ಏನಿದೆ ಸಹಕಾರ ಅವ್ರು ಕೇಳಿದಾಗ ಏನಾದರೂ ವ್ಯವಸ್ಥೆ ಬದಲಾವಣೆ ಆಗುವಂಥದ್ದು ಏನಾದ್ರು ಇದ್ರೆ ಅಥವಾ ನಿಮ್ಮಲ್ಲಿ ಏನಾದರೂ ಅವಶ್ಯಕತೆ ಇದ್ದಾಗ ಖಂಡಿತವಾಗ್ಲೂ ನಮ್ಮ ಸಂಘದ ಪದಾಧಿಕಾರಿಗಳನ್ನ ಕೇಳಿ ಅವ್ರು ಖಂಡಿತವಾಗ್ಲೂ ತಮಗೆ ಸಹಕಾರವನ್ನು ಕೊಡ್ತಾರೆ. ಈಗಾಗಲೇ ಮೊನ್ನೆ ಎಲ್ಲ ಸುಮಾರು ಕಾರ್ಯಕ್ರಮಗಳನ್ನು ತಾಲೂಕು ಅಂತಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ಆ ಸಂಘಟನೆಯ ಬಲ ಅವರಲ್ಲಿ ಇದೆ. ಸೊ ಹಾಗಾಗಿ ತಾವನ್ನು ಸಹ ಈ ಒಂದು ಸಂಘಟನೆಗೆ ಹೆಚ್ಚಿನ ಒಂದು ಬೆಂಬಲವನ್ನು ಕೊಡಬೇಕು ಅಂತ ಹೇಳ್ತಾ, ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಸನ್ಮಿತ್ರರು ಸುಮಾರು 17-18 ವರ್ಷಗಳ ಕಾಲ ಈ KGF ಅಲ್ಲಿ ಕೆಲಸ ಮಾಡಿರೋ ಅನುಭವ ಇದೆ. ಇಲ್ಲಿನ ವಾತಾವರಣ ನಮಗೆ ಚೆನ್ನಾಗಿ ಗೊತ್ತಿದೆ, ಹೇಗಿದ್ದಾರೆ ಜನ, ಹೇಗಿದ್ದಾರೆ ಇಲ್ಲಿ ಶಿಕ್ಷಕರು ಹೇಗಿದ್ದಾರೆ, ಸಂಘಟನೆಗಳು ಹೇಗಿದ್ದಾವೆ. ನಾವು ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡೇ ಬಂದವರು. ಸೊ ಹಾಗಾಗಿ ಈ ಒಂದು ಸಂಘಟನೆಯ ಒಂದು ಶಕ್ತಿ ಇಲ್ಲಿ ಬಹಳ ಚೆನ್ನಾಗಿದೆ ಮೇಡಮ್. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದರ ಒಟ್ಟಿಗೆ ಇವರನ್ನು ಸಹ ಸೇರಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶವನ್ನು ತಾವೆಲ್ಲರೂ ಸೇರಿ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಸಂಘವನ್ನು ಇನ್ನಷ್ಟು ಬಲಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲ ನಮ್ಮ ನೌಕರ ಬಂಧುಗಳಲ್ಲಿ ವಿನಂತಿಸ್ತಾ ಇಲ್ಲಿ ಕರೆದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ನಾವು ಒಗ್ಗಟ್ಟಾಗಿ ಇದ್ದರೆ ನಮ್ಮ ತಾಲೂಕನ್ನು ಪ್ರತಿಯೊಂದರಲ್ಲಿ ನಾವು ಫಸ್ಟ್ ಪ್ಲೇಸ್ಗೆ ತೊಗೊಂಡು ಹೋಗೋಕ್ಕೆ ಏನು ಡೌಟೇ ಇಲ್ಲ. ಸೊ ಅಧಿಕಾರಿಗಳಿಗೆ ಇದರಿಂದ ಒಂದು ಸ್ವಲ್ಪ ದೂರ ಇರಿ. ನಾನು ಓಪನ್ ಆಗಿ ಹೇಳಿಬಿಡ್ತಾ ಇದ್ದೀನಿ, ನೀವು ಇದ್ದೀರಾ. ನಮಗೆ ಯಾವಾಗ 2 ಕೈಯಿಂದನೂ ಇದು ಬರಬೇಕು ಸ್ಟ್ರೆಂತು, ಒಂದು ಕೈಯಿಂದ ನಾವು ಯಾವ ಕೆಲಸ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ನಾವು ಟೀಚರ್ಸ್ ಫಸ್ಟು, ಆಮೇಲೆ ನಮ್ಮ ಬೇರೆ ಹುದ್ದೆಗಳು ಅಲ್ವಾ. ನಾನು ಇವಾಗ ಟೀಚರೇ. ಸೊ ನನಗೆ ಫಸ್ಟು ನನ್ನ ಮಕ್ಕಳು, ನಾವು ಅದನ್ನು ಎಲ್ಲರೂ ನಾವು ವಿ ಆರ್ ಗೌರ್ಮೆಂಟ್ ಟೀಚರ್ಸ್. ಸೊ ನಮಗೆ ಜವಾಬ್ದಾರಿ ಜಾಸ್ತಿ ಇದೆ. ಇವಾಗ ನೀವು ನೋಡಿದ್ರೆ ಯಾವ ರೀತಿ ನಮ್ಮ ಸ್ಕೂಲ್ ಪರಿಸ್ಥಿತಿಗಳು ಬಂದಿದೆ, ಯಾವ ರೀತಿ ನಮಗೆ ಪ್ರೈವೇಟ್ ಸ್ಕೂಲ್ಸಿಂದ ಕಾಂಪಿಟೇಷನ್ಸ್ ಯಾವ ರೀತಿ ಇದೆ, ಅದೆಲ್ಲ ನಾವು ನೋಡ್ತಾ ಇದ್ವಿ. ಇದೆಲ್ಲ ನಮಗೆ ರಿಯಾಲಿಟಿ ತೋರಿಸ್ತಾ ಇದೆ. ಸೊ ನಾವು ಅದ್ರ ಕಡೆ ಒಂದು ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ನಮ್ಮ ತಾಲೂಕನ್ನು ಫಸ್ಟೇ ಒಳ್ಳೆಯ ಹೆಸರು, ನಮ್ಮ ತಾಲೂಕು, ನಮ್ಮ ಜಿಲ್ಲೆ. ಸೊ ನಮ್ಮ ತಾಲೂಕು KGF ಎಜುಕೇಷನಲ್ಲಿ ಫಸ್ಟ್ ಅಂತ ಹೆಸರು ಬಂದಿರೋದನ್ನು ನಾವು ಯಾವ ಕಾರಣಕ್ಕೂ ಅದು ಹಿಂದೆ ಹಾಕೋದು ಬೇಡ. ಫಸ್ಟು ನಾವು ನಮ್ಮ ಕರ್ತವ್ಯವನ್ನು ಮಾಡೋಣ ಆ್ಯಸ್ ಟೀಚರ್ಸ್ ಕಮ್ಯುನಿಟಿ. ಆಮೇಲೆ ನಮ್ಮ ಟೀಚರ್ಸ್ಗೆ ಯಾವ್ಯಾವ ರೀತಿಯ ಹೆಲ್ಪ್ ಬೇಕು, ವಿ ಆರ್ ಆಲ್ ಲೈಕ್ ಫ್ಯಾಮಿಲಿ ಮೆಂಬರ್ಸ್, ವಿ ಆರ್ ಆಲ್ ಲೈಕ್ ಫ್ರೆಂಡ್ಸ್. ಸೊ ಆ ಒಂದು ದೃಷ್ಟಿಯಿಂದ ಒಬ್ರಿಗೊಬ್ಬರು ನಾವು ಸಪೋರ್ಟ್ ಮಾಡ್ಕೊಂಡು ಹೋಗೋಣ. ನಾನು ಈ ದಿನ ಅದು ಹೇಳೋಕ್ಕೆ ಬಯಸ್ತೀನಿ. ಯಾಕಂದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟು. ಈ ಚೇರ್ಸ್ ಆಗಲಿ, ಹುದ್ದೆಗಳಾಗಲಿ ನಮ್ಮ ಜೊತೆ ಜಾಸ್ತಿ ದಿನ ಇರಲ್ಲ. ನಾವು ಎಷ್ಟು ಹಿಡ್ಕೊಂಡು ಕೂತ್ಕೊಂಡ್ರೇನು 60 ವರ್ಷಕ್ಕಂತೂ ಟಾಟಾ ಬೈ ಬೈ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕು ನಾವು. ಯಾವ ಒಂದು ಅಧಿಕಾರನೂ ನಮ್ಮ ಹತ್ರ ಇರಲ್ಲ ಅವಾಗ ಅಲ್ವಾ. ಆಮೇಲೆ ನೀವೆಲ್ಲಾದರೂ ಸೈದಾಬಿ ಮೇಡಮ್ ನೋಡಿದ್ರೆ, ಆಮೇಲೆ ಸೈದಾಬಿ ಮೇಡಮ್ ಅಂತ ಹೇಳಿದ್ರೆ ನಾನು ಅನ್ಕೊಳ್ತೀನಿ ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ನನಗೆ ವಿಶ್ ಮಾಡ್ತಾ ಇದ್ದಾರೆ ಅಂತ. ಸೊ ನಮ್ಮ ಮಕ್ಳಿಗೂ ಅಷ್ಟೇ ನಾವು. ಸೊ ಇದೇ ರೀತಿ ನಾವು ಕೆಲಸ ಮಾಡ್ಕೊಂಡು ಹೋಗೋಣ. ನಮ್ಮ ಯಾವ ಗೊಂದಲೆಗಳೂ ಬೇಡ ನಮಗೆ. ನಾವು ಎಲ್ಲರೂ ಒಳ್ಳೆ ವರ್ಕ್ ಮಾಡುವಂತಹ ಟೀಚರ್ಸು. ನಾನು ಈ ತಾಲೂಕಲ್ಲಿ ಸುಮಾರು 12 ವರ್ಷ ಆಯ್ತು ಮೇಡಮ್ ಇಲ್ಲಿ ಬಂದು ಆ್ಯಸ್ ಹೆಡ್ ಮಿಸ್ಟ್ರೆಸ್ಸು. ಬಟ್ ಅದಕ್ಕೆ ಮುಂಚೆನೂ ಆ್ಯಸ್ ಟೀಚರು ಕೆಲಸ ಮಾಡಿದ್ದೀನಿ. ಆ್ಯಸ್ ಹೈಸ್ಕೂಲ್ HM ಒಂದು 6 ವರ್ಷ ಕೆಲಸ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ 20 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಈ ತಾಲೂಕು ನನಗೆ. ಬಟ್ ಒಳ್ಳೆ ತಾಲೂಕು, ವಿ ಆರ್ ಆಲ್ ಯುನೈಟೆಡ್, ಒಳ್ಳೆ ಕೆಲಸಗಳು ಮಾಡಿದ್ದೀವಿ. ನಮ್ಮಲ್ಲಿ ಟಾಪರ್ಸು ಇದ್ದಾರೆ. SLC ಎಕ್ಸಾಮಲ್ಲಿನೂ ಆಗಲಿ 625 ಬಂದಿರೋ ಮಕ್ಕಳು ನಮ್ಮ KGF ತಾಲೂಕಿಗೆ 2-3 ಮಕ್ಕಳು ಸೇರಿದ್ದಾರೆ. ಸೊ ಎಜುಕೇಷನ್ ವೈಸ್ ತುಂಬ ಒಳ್ಳೆಯ ಇದು. ಮತ್ತು ಯಾರೂ ನಮಗೆ ಅಂತೂ ಈ 3 ತಿಂಗಳ ಕಾಲ ಯಾರೂ ನಮಗೆ ಏನೂ ಕಷ್ಟ ಇದು ಮಾಡಿಲ್ಲ, ಏನೂ ನಮಗೆ ಒಂದು ಫೀಲು ಮಾಡಿಕೊಟ್ಟಿಲ್ಲ. ನಿಮ್ಮ ಕೆಲಸ ನೀವು ಮಾಡಿ ಅಂತ ಫ್ರೀಯಾಗಿ ಬಿಟ್ಟಿದ್ರು. ಅಸೋಸಿಯೇಷನ್ನು ಅಂತ ನಾನು ಆ ಅಸೋಸಿಯೇಷನ್ ಪದಾನೇ ನನಗೆ ಬೇಡ ಅನಿಸುತ್ತೆ. ಬಿಕಾಸ್ ನನಗೆ ವಿ ಆರ್ ಅ ಫ್ಯಾಮಿಲಿ.
We are teachers' family. We are a family. We have to work for the children. We have to work for our teachers. We have to work for the society. We have to work for our KGF Taluk. This is my only intention and my only aim. ಸೊ ಇದರ ಕಡೆ ನಾವು ಎಲ್ಲ ಸಾಗಿಸೋಣ ಅಂತ ಹೇಳಿ, ಯಾವಾಗೂ ನಿಮಗೆ ಸೈದಾ ಬಿ ಮೇಡಮ್ ನೋಡೋಕ್ಕೆ ಆಸೆ ಆಗುತ್ತೆ. ಗೋರ್ಮಕ್ನಲ್ಲಿ ಶಾಲೆ ಇದೆ, ನೀವು ಬರ್ಬೋದು. ನನ್ನ ಶಿಕ್ಷಕ ಮಿತ್ರರು ಆಗಮಿಸಿದಂಥ ಆತ್ಮೀಯವಾಗಿ ನನಗೆ ಸ್ವಾಗತಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸೈದಾ ಬಿ ಮೇಡಮ್ ಅವರು ಹೇಳಿದರು, ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ತಾಲೂಕಿಗೆ ಒಂದು ಒಳ್ಳೆಯ ಹೆಸರು ತರೋಣ. ಅದು ನೀವೆಲ್ಲ ಮಾಡ್ತೀರಾ ಅಂತ ನೋಡಿದ್ರೆ ಹೇಳ್ಬೋದು. ಆ ರೀತಿ ನನಗೆ ಸಹಕಾರವನ್ನು ಕೊಡ್ತಂತ ತಾವು ನಮಗೇನು ಸಹಕಾರ ಬೇಕೋ ನಮ್ಮಿಂದ ನಾವು ಕೊಡ್ತೀವಿ ಅಂತ ಹೇಳ್ತಾ ನಾನು ಕೆಲಸ ಮಾಡ್ತೀನಿ. ಇರುವಷ್ಟು ಒಂದು 11 ವರ್ಷದಲ್ಲಿ ಕ್ವಾಲಿಟಿಯಾಗಿ ಕೆಲಸ ಮಾಡಿದ್ದೀನಿ. ಅದರಲ್ಲಿ ನಾನು ಹೆಮ್ಮೆಯಾಗಿ ಹೇಳ್ಕೋಬೋದು. ದೇವರ ಒಂದು ಆಶೀರ್ವಾದದಿಂದ ಕರೆಕ್ಟಾಗಿ ಕೆಲಸ ಮಾಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಿಕೊಂಡು ಏನಿದೆ ಎಲ್ಲ ಕೆಲಸ ಮಾಡಿದ್ದೀನಿ. ತಪ್ಪು ದಾರಿಗೆ ಯಾವುದಕ್ಕೂ ಇದುವರೆಗೂ ಹೋಗಿಲ್ಲ. ನನ್ನ ಮನಸ್ಸು ಪ್ರಕಾರ ಸಮಾಜ ಮೇಡಮ್ ಗೊತ್ತು, ತಪ್ಪು ದಾರಿಗೆ ಹೋಗಿಲ್ಲ, ಕರೆಕ್ಟಾಗಿ ಕೆಲಸ ಮಾಡಿದ್ದೀನಿ. ನಮ್ಮ ಇಲಾಖೆಗೆ ಒಳ್ಳೆಯ ಹೆಸರು ತಂದುಕೊಟ್ಟಿದ್ದೀನಿ. ನಮ್ಮ ಒಂದು ಕ್ರೀಡೆಯಿಂದ ನಮ್ಮ ಯಾವುದೋ SP ಆಫೀಸ್ಗೆ ಹೋಗಲಿ, ಇಲ್ಲ ಮುನ್ಸಿಪಾಲ್ಟಿ ಹೋಗಲಿ, ತಹಸೀಲ್ದಾರ್ ಆಫೀಸ್ಗೆ ಹೋಗಲಿ, ಎಲ್ಲ ಒಂದು ನಮ್ಮ ಒಂದು ಇಲಾಖೆಯಿಂದ ಒಂದು ಹೆಮ್ಮೆಯಾಗಿದೆ. ನಾವು ಅಷ್ಟೊಂದು ಕೆಲಸ ಮಾಡಿದ್ವಿ. ಎರಡನೇದಾಗಿ ಶಿಕ್ಷಕನಾಗಿ ನಾವು ಸ್ಕೂಲ್ಗೆ ಹೋಗಿ ಇನ್ನು ಮೇಲೆ ಒಳ್ಳೆ ಕೆಲಸ ಮಾಡಿಕೊಂಡು ಆ ಒಂದು ಸ್ಕೂಲ್ನ ಒಂದು ಹಿರಿಮೆಯನ್ನು ನಾನು ಕಾಪಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. BO ಮೇಡಮ್, ಹೊಸದಾಗಿ ಬಂದಿರೋ BO ಮೇಡಮ್ಗೆ ಅವರ್ ಹಾರ್ಟ್ ಫೆಲ್ಟ್ ವೆಲ್ಕಮ್ ಟು ಮೇಡಮ್ ಆ್ಯಂಡ್ ಅವರ್ BO ಮೇಡಮ್, ಥ್ಯಾಂಕ್ ಯು ಫಾರ್ ಯುವರ್ ಸರ್ವೀಸ್ ಇನ್ ದಿಸ್ ಪ್ಲೇಸ್. ನಾವು ಹೇಳಬೇಕಾದ್ರೆ ನಮ್ಮ KGF ಅಂತ ಹೇಳಿದರೆ ಕೋಲಾರ ಗೋಲ್ಡನ್ ಫೀಲ್ಡ್ ಇದು. ಚಿನ್ನವನ್ನು ಹೆಂಗೂ ಹುರಿದು ಅದನ್ನು ಶೈನ್ ಮಾಡೋಂಗೆ ಮಾಡ್ತಾರೋ, ಈ ಜಾಗದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ಶೈನ್ ಮಾಡೋರು. ಅಷ್ಟು ಅನುಭವ ತೊಗೊಂಡಿರ್ತೀವಿ ನಾವು. ಇಲ್ಲಿ ಕೆಲಸ ಮಾಡೋರು ಎಲ್ಲ ಜಾಗದಲ್ಲಿ ಯಾವ ಜಾಗ ಇದ್ದರೆ ಕೂಡ ಆ ಹೊಸ ಎಕ್ಸ್ಪೀರಿಯೆನ್ಸ್ನ ತಗೊಂಡು ಅಲ್ಲಿ ಬಂದು ವಿನ್ ಮಾಡೋ ಶಕ್ತಿ ಇಲ್ಲಿ ಇರೋರು ಈ ಜಾಗನೇ ನಮ್ಗೆ ಒದಗಿಸ್ಕೊಟ್ಬಿಡುತ್ತೆ. ಅಷ್ಟು ವೇರಿಯಬಲ್ ಎಕ್ಸ್ಪೀರಿಯೆನ್ಸಸ್ ಈ ಜಾಗ ಕೊಡುತ್ತೆ. ಈ ಜಾಗಕ್ಕೆ ಕೆಲಸ ಮಾಡೋಕ್ಕೆ ಬಂದಿರೋ ಮೇಡಮ್ಗೆ ನಮ್ಮ ಎಲ್ಲರ ಸಹಕಾರ ನಿಮ್ಮ ಜೊತೆ ಇರುತ್ತೆ. ಇಲ್ಲಿ ಒಳ್ಳೆ ಅನುಭವಗಳು ಸಿಗುತ್ತೆ. ನಿಮಗೆ ಎಲ್ಲ ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಆಗೇ ಇರುತ್ತೆ ಮೇಡಮ್. ನಮ್ಮ ಎಲ್ಲರ ಸಹಕಾರ ನಿಮ್ಮ ಜೊತೆ ಇರುತ್ತೆ. ನಾವು ನಿಮ್ಮ ಜೊತೆನೇ ಇರ್ತೀವಿ ಅಂತ ಹೇಳಿಕೊಂಡು ಚಿಕ್ಕ ಮಾತನ್ನು